ಮಾದರಿಯಾದಂಥ ವ್ಯಕ್ತಿ. ಬಡವರನ್ನ ನಮ್ಮ ಮಾಲಿಂಗ ಮಣ್ಣಾಣಿಯವರು ಅವರನ್ನು ಅತ್ಯಂತ ಪ್ರೀತಿಯಲ್ಲಿ ಅವರ ಆ ಭಜನೆಗೆ ಹೋದಾಗ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಅವ್ರು ಮಾಡ್ತಾಯಿದ್ರು. ಹಾಗೆ ಅವರು ಬಡವರನ್ನ ಎಲ್ಲ ಚಟುವಟಿಕೆಗಳಲ್ಲಿ, ಅದು ಧಾರ್ಮಿಕ ಇರ್ಬೋದು, ಇತರ ಯಾವ ಸಾಂಸ್ಕೃತಿಕ ಇರ್ಬೋದು, ಇದನ್ನೆಲ್ಲ ಭಾಗವಹಿಸಿ ಅವರಿಂದ ಏನು ಆಗಬೇಕು ಅದನ್ನು ಮಾಡ್ತಾಯಿದ್ರು. ಅಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮೊಂದಿಗಿಲ್ಲ. ಆದರೆ ಮನುಷ್ಯ, ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಇದು ಪ್ರಕೃತಿಯ ನಿಯಮ. ಒಂದು ಮಾತಿದೆ, ಹುಟ್ಟುವಾಗ ಉಸಿರು, ಸಾಯುವಾಗ ಹೆಸರು ಅಂತ. ಅದು ಎರಡು ರೀತಿಯಲ್ಲಿ ಬರ್ತದೆ. ಹುಟ್ಟುವಾಗ ಉಸಿರೇ, ನಮಗೆ ಬೇರೆ ಇದೇನಿಲ್ಲ. ಸಾಯುವ ಸಮಯಕ್ಕೆ ನಮಗೆ ಹೆಸರು ಇರ್ತದೆ. ಒಳ್ಳೆಯ ಕೆಲಸ ಮಾಡಿದರೆ, ಒಳ್ಳೆಯ ಸಾಧನೆ ಮಾಡಿದರೆ ಒಳ್ಳೆಯ ಹೆಸರು ಇರ್ತದೆ, ಕೆಟ್ಟದ್ದು ಮಾಡಿದರೆ ಒಂದು ಹೆಸರು ಇರ್ತದೆ. ಹಾಗೆ ರಾಜಶೇಖರ್ ಅವರು ಸಾಂಸ್ಕೃತಿಕವಾಗಿ ಬಹಳಷ್ಟು ಜನ, ಕೆಲವರಿಗೆ ಗೊತ್ತಿಲ್ಲ ಗೊತ್ತಿಲ್ಲ, ಎಲ್ಲ ನಾಟಕದಲ್ಲಿ ಅವರು ಹಿನ್ನೆಲೆ ಗಾಯಕ ಹಾಡಿದಿದೆ, ಬಹಳಷ್ಟು ಹಾಡಿದಿದೆ ಮತ್ತು ಸಂಗೀತವನ್ನು ನುಡಿಸಿದಿದೆ. ಇದು ನಾನು ಆ ಸಮಯದಲ್ಲಿ ನಾಟಕದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಮೋಸ ಗೊತ್ತಿದೆ. ಈ ನಮ್ಮ ನಾಟಕದಲ್ಲಿ ನಾವು ಭಾಗವಹಿಸ್ತಿರುವ ಸಮಯದಲ್ಲಿ, ಆ ಕಾಲದಲ್ಲಿ ಫ್ರೆಂಡ್ಸ್ ಮ್ಯೂಸಿಕ್ ಯೂನಿಯನ್ ಅಂತ ಒಂದಿದ್ರು. ಅವರು ಫ್ರೆಂಡ್ಸ್ ಮ್ಯೂಸಿಕ್ ಯೂನಿಯನ್ ಇಶಾ ಖಾನ್ ಅಂತ ಸುಧಾಕರ್ ಆಚಾರ್ಯ ಇವರೆಲ್ಲ ಸೇರಿ ಮಾಡಿದಂಥದ್ದು. ಅವರೊಂದಿಗೆ ಇವರು ಸೇರಿಕೊಂಡು ಕಲ್ತದನ್ನು ಕೂಡ ನಾನು ನೋಡಿದ್ದೇನೆ. ಅಂದರೆ ಅವರೊಂದು ಸತತ ಸಾಧನೆಯಿಂದ ಅವರ ಬೇರೆ ಒಂದು ಕ್ಷೇತ್ರ ಅದು. ಆ್ಯಕ್ಚುಲಿ ಅವರ ಮನೆತನದಲ್ಲಿ ಆ ಒಂದು ಕ್ಷೇತ್ರ ಉಂಟು, ನನಗೆ ಗೊತ್ತಿಲ್ಲ. ಹಾಗೆ ಹಾಡಿನಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲ, ಇದ್ದಾರೆ. ಆದರೆ ಇವರು ಅಧ್ಯಾಪಕರಾಗಿ ಕೆಲಸ ಮಾಡ್ತಿದ್ರೆ ಇಲ್ಲಿ ಈ ಒಂದು ಸಾಂಸ್ಕೃತಿಕದಲ್ಲಿ ಎಷ್ಟು ಕಲ್ತಿದ್ದಾರೆ ಅಂತ ಹೇಳಿದ್ರೆ, ಎಷ್ಟು ಅಭ್ಯಾಸ ಮಾಡಿದ್ದಾರೆ ಈ ಇನ್ಸ್ಟ್ರೂಮೆಂಟ್ಗಳನ್ನು ಅವರು ಕೊನೆಗೆ ಬೇರೆಯವರಿಗೆ ಅದನ್ನು ಕಲಿಸುವಲ್ಲಿವರಿಗೆ ಕೊಟ್ಟಿದ್ದಾರೆ. ಆ ಹಾರ್ಮೋನಿಯಂ ಆಗ್ಬೋದು, ಇನ್ನು ಈ ಥರ ಇದನ್ನೆಲ್ಲ ಕಲಿಸುವಲ್ಲಿಗೆ ಕೊಟ್ಟಿದ್ದಾರೆ. ಹೀಗೆ ನಮ್ಮೊಂದಿಗೆ ಇದ್ದು ಒಬ್ಬ ಒಳ್ಳೆಯ ಹೆಸರು ಗಳಿಸಿ ಇವತ್ತು ನಮ್ಮೊಂದಿಗೆ ಇಲ್ಲ. ಈ ದುಃಖವನ್ನು ನಾವೆಲ್ಲ ಭರಿಸಲೇಬೇಕು. ಯಾಕಂತ ಹೇಳಿದ್ರೆ ಪ್ರಕೃತಿ ನಿಯಮ. ಇವತ್ತು ಅವರು, ನಾಳೆ ನಾವು ಕೂಡ ಅದೇ ರೀತಿ. ಆದರೆ ಒಳ್ಳೆಯ ಕೆಲಸ ಮಾಡಿ, ಒಳ್ಳೆಯ ಹೆಸರು ಮಾಡಿ, ಅವರ ಮನೆಗೆ, ಅವರ ಮನೆತನಕ್ಕೆ, ಅವರ ಕುಟುಂಬಕ್ಕೆ ಒಳ್ಳೆಯ ಹೆಸರು ತಂದಿದ್ದಾರೆ. ಅವರಿಗೆ ನಾವು ಅತ್ಯಂತ ಒಂದು ದುಃಖದಲ್ಲಿ ನಾವೀಗ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ, ಈಗ ನಾವು ಮೌನ ಪ್ರಾರ್ಥಿಸಿದ ಅರ್ಪಿಸಿದ್ದೇವೆ. ಅವರ ಆತ್ಮಕ್ಕೆ ಭಗವಂತ ಮೋಕ್ಷ ಕೊಡಲಿ, ವೈಕುಂಠ ಪ್ರಾಪ್ತಿ ಆಗಲಿ ಅಂತ ಹೇಳಿ ನಾವು ಭಗವಂತನ ಪ್ರಾರ್ಥಿಸ್ತಾ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತೇವೆ. ಇದೇ ರೀತಿ ಅಧ್ಯಾಪಕ ವೃಂದದಲ್ಲಿ ಇವಾಗಿನ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವ ಓಸ್ವಾಲ್ಡ್ ಅವರ ಬಗ್ಗೆ ಮಾತಾಡಬೇಕು. ಅಲ್ಲಿ ಅವರು ಕನ್ನಡ ಅಧ್ಯಾಪಕರಾಗಿ ಆಗಮಿಸಿದರು. ಆಗ ಅವರನ್ನು ಸ್ವಾಗತಿಸಿದ್ದು ನಾನೇ ಆ ಶಾಲೆಯಲ್ಲಿ. 1999 ತನಕ ಸುಮಾರು 14 ವರ್ಷ ಸಂತ ಸದಸ್ಯ ಪ್ರೌಢಶಾಲೆಯಲ್ಲಿ ಅಮೂಲ್ಯ ಸೇವೆ ಸಲ್ಲಿಸಿ ಆ ಸಂಸ್ಥೆಯ ಅಭಿವೃದ್ಧಿಗೆ, ಸರ್ವಾಂಗೀಣ ಪ್ರಗತಿಗೆ ಅವರು ಶ್ರಮಿಸಿದ್ದಾರೆ. ಅದಕ್ಕೆ ಸಾಕ್ಷಿ ಅವರು ಮೊನ್ನೆ ದೇವರ ಪಾದಕ್ಕೆ ಸೇರಿದ ನಂತರ ಇಡೀ ತೊಕ್ಕೊಟ್ಟು ಪೇಟೆಯಲ್ಲಿ, ಶಾಲೆಯ ಪರಿಸರದಲ್ಲಿ ಅವರ ಬಗ್ಗೆ ಹಾಕಿದ ಕಟೌಟ್ಗಳು. ಎಲ್ಲಿ ಹೋದರೆ ಅವರ ಬಗ್ಗೆ ಅವರ ಗುಣಗಾನ ಮಾಡಿ ಅವರು ಏನೆಲ್ಲ ಸಾಧನೆ ಮಾಡಿದ್ದಾರೆ. ಅವರ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಅವರ ಹೆತ್ತವರು ಮತ್ತು ಊರಿನವರೆಲ್ಲ ಸೇರಿ ಅವರ ಬಗ್ಗೆ ಈಗಲೂ ಕೂಡ ಮಾತಾಡ್ತಿದ್ದಾರೆ. ಅನೇಕ ಕರೆಗಳು ಬಂದು ಏನಾಯಿತು ಅವರಿಗೆ, ನಮ್ಮ ಜೊತೆ ಇದ್ದರು ಅಂತ ಹೇಳ್ತಾ ಇದ್ದಾರೆ. ತೊಕ್ಕೊಟ್ಟಿಂದ 1999ರಿಂದ ಇಲ್ಲಿ ಬಂದ ನಂತರ ಕೂಡ ಅಲ್ಲಿಯ ಜನರಿಗೆ ಅವರ ಬಗ್ಗೆ ಸಂಪರ್ಕ ಇಲ್ಲ. ಅಲ್ಲಿ ನಡೆಯುವ ಮೊಸರು ಕೊಡಿಕೆ, ಕೊರೋನಾ ಬರೋದರ 2019 ತನಕ ಪ್ರತಿ ವರ್ಷದ ಮೊಸರು ಕೊಡಿಕೆಗೆ ಒಂದು ಟ್ಯಾಬ್ಲೋ, ಅದೇ ರೀತಿ ಗಣೇಶೋತ್ಸವಕ್ಕೆ ಮತ್ತು ಶಾರದಾ ಪೂಜೆಗೆ ಇವರು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡ್ತಿದ್ರು. ಅಲ್ಲಿಂದ ಮಕ್ಕಳು ಬರ್ತಿದ್ರು, ಊರಿನವರು ಬರ್ತಿದ್ರು, ಅದನ್ನು ಇವರು ರೆಕಾರ್ಡ್ ಮಾಡಿ ಅಲ್ಲಿ ಕೊಡ್ತಿದ್ರು. ಆ ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು, ಎಲ್ಲರೂ ಅದನ್ನು ಪ್ರಶಂಸಿಸಿತು. ಅಷ್ಟು ಮಾತ್ರಲ್ಲದೆ ಅಲ್ಲಿ ಹಬ್ಬಕ್ಕೋತ್ಸವ ಅಂತ ಆಗ್ತಿತ್ತು ಪ್ರತಿ ವರ್ಷ. ಅವರಿರುವಾಗ ಸ್ಟಾರ್ಟ್ ಆದ ಹಬ್ಬಕ್ಕೋತ್ಸವ. ಆ ಹಬ್ಬಕ್ಕೋತ್ಸವ ಕಾರ್ಯಕ್ರಮಕ್ಕೆ ಅವರೊಂದು ಕಾರ್ಯಕ್ರಮ ಇತ್ತು. ಸಂಗೀತ ಕಚೇರಿ ಆಗಿರ್ಬೋದು ಅಥವಾ ಹಿಂದಿನ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕಾರ್ಯಕ್ರಮ ಕೊಡ್ತಾ ಇದ್ರು. ಒಬ್ಬರು ಅಜಾತ ಶತ್ರು, ಯಾರನ್ನು ನೋಯಿಸಿದವರಲ್ಲ, ಕಷ್ಟದಲ್ಲಿದ್ದವರಿಗೆ ಸದಾ ಸಹಾಯ ಹಸ್ತ ನೀಡುವವರು. ಸಾವಿರಾರು ಮಂದಿ ಅವರಿಂದ
ಆರ್ಥಿಕ ಸಹಾಯವನ್ನು ಅಥವಾ ಅವರ ಸಾಂಸ್ಕೃತಿಕ ಸಹಾಯವನ್ನು ಪಡೆದಿದ್ದಾರೆ. ಅವರು ಮುಟ್ಟದ ಕ್ಷೇತ್ರಗಳಿಲ್ಲ. ಬಹುಶಃ ನಮಗೆ ಒಂದೊಂದು ಕ್ಷೇತ್ರದಲ್ಲಿ ಪ್ರತಿಭಾವಂತ ಸಿಗ್ತಾರೆ, ಗಿಟಾರಲ್ಲಿ ಆಗಲಿ ಕೀಬೋರ್ಡ್ ಆಗಲಿ. ಆದರೆ ಅವರು ಪ್ರತಿಯೊಂದು ಉಪಕರಣ, ಸಂಗೀತ ಉಪಕರಣ, ಅದನ್ನು ಅವರು ಉಪಯೋಗಿಸಿದ್ದಾರೆ ಮತ್ತು ಕಲಿಸಿದ್ದಾರೆ. ಅದು ನಾನೇ ಕಣ್ಣಾರೆ ಕಂಡಿದ್ದೇನೆ. 1999 ಪುತ್ತೂರಿಗೆ ಬಂದರು, ಸಂತ ವಿಕ್ಟರ್ಸ್ನ ಪ್ರೌಢಶಾಲೆಗೆ ಬಂದರು. ತದನಂತರ ಸಂತ ಫಿಲೋಮೆನಾ ಪ್ರೌಢಶಾಲೆಗೆ ಬಂದರು. 2002ರಲ್ಲಿ ನಾನಿಲ್ಲಿ ಬಂದೆ. ನಾನಿಲ್ಲಿ ಬಂದ ನಂತರ, ಯಾಕಂದರೆ ಅವರ ಒಳ್ಳೆಯ ಪರಿಚಯ ಇತ್ತು ನನಗೆ, ಅವರ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಆಗಲಿ ಅವರು ನಡೆಸುವ ಕಾರ್ಯಕ್ರಮದ ಬಗ್ಗೆ ಎಲ್ಲ ನನಗೆ ಮಾಹಿತಿ ಇದ್ದ ಕಾರಣ ನಾನು ಬಂದ ನಂತರ ಶಾಲೆಯ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದ ಜವಾಬ್ದಾರಿ ಅವರಿಗೆ ಕೊಟ್ಟೆ. ಡಿ ಸೋದರ ಕಾಲದಲ್ಲಿ, ನಮ್ಮ ಫಿಲೋಮಿನಾ ಪ್ರೌಢಶಾಲೆ ಡಿ ಸೋದರ ಕಾಲದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬಹಳ ಅತ್ಯುತ್ತಮ ಸಂಸ್ಥೆ ಇತ್ತು, ಇಡೀ ಊರಿಗೆ ಹೆಸರಾಗಿತ್ತು. ತದನಂತರ ಅವರಿಗೆ ಅದಕ್ಕಿಂತ ಮೇಲೆ ಈ ಸಂಸ್ಥೆಯವರ ಮೇಲೆ ತಂದರು. ಮುಖ್ಯವಾಗಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಗಲಿ, ಯಾವುದೇ ಕಾರ್ಯಕ್ರಮ ಆಗಲಿ, ನಮ್ಮ ಶಾಲೆ ನಡೆಯುವ ಕಾರ್ಯಕ್ರಮಕ್ಕೆ ಜೀವ ಇತ್ತು. ಎಂದೂ ಕೂಡ ನಾವು ಕ್ಯಾಸೆಟ್ ಹಾಕಿದ ಕಾರ್ಯಕ್ರಮ ಮಾಡಲಿಲ್ಲ. ಜೀವಂತ ಕಾರ್ಯಕ್ರಮ. ಒಂದು ಕಡೆ ಮಕ್ಕಳು ಹಾಡುವುದು, ಮತ್ತೊಂದು ಕಡೆ ಕಾರ್ಯಕ್ರಮ. ತುಂಬ ಕಷ್ಟದ ಕೆಲಸ. ಸುಮಾರು 18 ವರ್ಷ ಆ ಕಾರ್ಯಕ್ರಮ ಸಂಘಟಿಸಿದ್ದಾರೆ. ನಿಜವಾಗಿ ಯಾವ ಶಾಲೆಯಲ್ಲಿ ಅದನ್ನು ಮಾಡಲಿಕ್ಕೆಲ್ಲ ಬಂದವರು ಅದನ್ನು ಪ್ರಶಂಸಿಸಿದ್ದಾರೆ ಮಾತ್ರ ಅಲ್ಲ, ಅವರಿರುವಾಗ 2019 ತನಕ ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ವಿದ್ಯಾರ್ಥಿಗಳ ಹೆತ್ತವರಲ್ಲದೆ ಊರಿನ ಜನ ಬಂದು ಸೇರ್ತಿದ್ರು. ಯಾಕಂದರೆ ಅಷ್ಟೊಂದು ಅದ್ಭುತವಾದ ಕಾರ್ಯಕ್ರಮ. ಮತ್ತು ಅಲ್ಲಿ ಒಂದು ಥೀಮ್ ಇತ್ತು, ಒಟ್ಟಾರೆ ಕಾರ್ಯಕ್ರಮ ಅಂತ. ನವರಸಗಳು, ಬಣ್ಣಗಳು, ರಾಷ್ಟ್ರೀಯ ಭಾವೈಕ್ಯತೆ, ಕರ್ನಾಟಕದ ಗತವೈಭವ, ಭಾರತದ ಗತವೈಭವ, ಅಥವಾ ಸ್ವಾತಂತ್ರ್ಯ ನಂತರದ ಭಾರತ, ಸ್ವಾತಂತ್ರ್ಯ ಪೂರ್ವದ ಭಾರತ, ಪರಿಸರ ಸಂರಕ್ಷಣೆ, ಹಬ್ಬಗಳು, ಇದೆಲ್ಲ ಬೇರೆ ಬೇರೆ ಒಂದೊಂದು ವರ್ಷ ಒಂದೊಂದು ಥೀಮ್ ಅನ್ನು ತಗೊಂಡು ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದು ಎಲ್ಲರ ಮೆಚ್ಚುಗೆ ಪಾತ್ರವಾಗಿದೆ. ಅಷ್ಟು ಮಾತ್ರ ಅಲ್ಲದೆ ಅವರು ಯಾವುದೇ ಸಮಸ್ಯೆಗಳಿದ್ದರೆ ಅದನ್ನು ತಕ್ಷಣ ಸ್ಪಂದಿಸಿ ಅದಕ್ಕೆ ಅವರು ಪರಿಹಾರ ಕೊಟ್ಟಿದ್ದರು. ನನಗೆ ತೊಕ್ಕೊಟ್ಟಿನಲ್ಲಿ ನಡೆದ ಒಂದು ಘಟನೆ ನೆನಪಡ್ತಾರೆ. ಶಾಲಾ ವಾರ್ಷಿಕೋತ್ಸವ ತರಬೇತಿ ಕೊಟ್ಟ ವಿದ್ಯಾರ್ಥಿ ಇಲ್ಲ, ಎಲ್ಲಿ ಹುಡುಕೋದೇ ಇಲ್ಲ. ಈಗ ಸ್ಟೇಜ್ ಹತ್ತಬೇಕು, ಅಷ್ಟು ಹೇಳುವಾಗ ಇವಾಗ ಹೋಗ್ಲಿಕ್ಕೆ ಮೀಸೆ ತೆಗಿಲಿಕ್ಕೆ ಹೋಗಿದ್ದಾರೆ. ಅಷ್ಟು ಹೇಳುವಾಗ ಹುಡುಗ ಅಲ್ಲಿ ಪ್ರತ್ಯಕ್ಷನಾದ. ಹಾಗೆ ಎಂಥ ಕಾರ್ಯಕ್ರಮ ಆಗಲಿ, ಸಮಸ್ಯೆಗಳಿದ್ರೆ ಅದನ್ನು ತಕ್ಷಣ ಅವರು ಸ್ಪಂದಿಸಿ ಅದನ್ನು ಬಗೆಹರಿಸಿದ್ರು. ಇದೊಂದು ಅವರ ಅತ್ಯುತ್ತಮ ಒಂದು, ಯಾಕೆಂದ್ರೆ ಅಷ್ಟು ಬೇರೆ ಆಗುವುದಿಲ್ಲ, ಇದೊಂದು ಅತ್ಯುತ್ತಮವಾದ ಅವರ ಒಂದು ಕೊಡುಗೆ ಹೇಳ್ಬೋದು. ರಾಜಶೇಖರ್ ಕೇವಲ ಒಂದು ಹೆಸರಲ್ಲ, ಅದೊಂದು ಶಕ್ತಿ ಇದ್ದಾಗೆ. ಅವರಿದ್ದರೆ ಆ ಕಾರ್ಯಕ್ರಮದ ಸೊಗಸೆ ಬೇರೆ. ಒಂದು ಕಾರ್ಯಕ್ರಮ ನಿರ್ವಹಣೆ ಮಾಡುವುದು, ಒಮ್ಮೆ ಮಾಡಿದ ಉಪಯೋಗಿಸುವ ಶಬ್ದವನ್ನು ಅಥವಾ ಒಮ್ಮೆ ಅವರು ಹೇಳಿದ ಮಾತು ಪುನಃ ಹೇಳುವುದಿಲ್ಲ. ಯಾಕಂದರೆ ಅವರು ಅನೇಕ MC ಕಾರ್ಯಕ್ರಮ ನೋಡಿದ್ದೇನೆ ನಾನು. ಯಾಕಂದರೆ ತೊಕ್ಕೊಟ್ಟಿಂದ ಹಿಡಿದು ಇಲ್ಲಿ ಕೂಡ ಅವರು ಒಮ್ಮೆ ಮಾತಾಡಿದ ಮಾತು ಪುನಃ ಮಾತಾಡಿದ ಅಷ್ಟು ಶಬ್ದ ಭಂಡಾರವಲ್ಲಿದೆ. ಅವರು MC-ಗೆ ಒಮ್ಮೆ ತಯಾರು ಮಾಡಿದರೆ ಮತ್ತೆ ಬಿಟ್ಟು ಆ ಪೇಪರ್ ಅಲ್ಲೇ ಬಿಟ್ಟು ಹೋಗೋದು, ಉಳಿದವರು ಅದನ್ನು ಹೆಕ್ಕಿ ಇಟ್ಟು ಮತ್ತೆ ಸ್ವಲ್ಪ ಸೇರಿಸಿ MC ಮಾಡೋದು, ನಾವೇ ಮಾಡೋದು ಅಂತ ಹೇಳೋದು. ಹೆಚ್ಚಾಗಿ ಹಾಗೇನೆ ಅವ್ರು ಬರೆದ ಕವನಗಳು ಪ್ರತಿ ವರ್ಷ ಮಕ್ಕಳ ಜಯಂತಿಗೆ, ಮಕ್ಕಳ ದಿನಾಚರಣೆಗೆ, ಶಿಕ್ಷಕರ ದಿನಾಚರಣೆಗೆ, ಅಥವಾ ಶಾಲೆ ಹಬ್ಬಕ್ಕೆ, ಅಥವಾ ಹಿಂದೆ ತೊಕ್ಕೊಟ್ಟಲ್ಲಿರುವಾಗ ಅಲ್ಲಿ ಶಿಕ್ಷಕರ ಹುಟ್ಟುಹಬ್ಬಕ್ಕೆ, ವಿದ್ಯಾ ಸಮಾರಂಭಕ್ಕೆ ಅನೇಕ ಹಾಡುಗಳನ್ನು ರಚಿಸಿ ಅವರೇ ಅದಕ್ಕೆ ಸಂಗೀತವನ್ನು ಸಂಯೋಜನೆ ಮಾಡಿದ್ದಾರೆ. ಪ್ರತಿ ವರ್ಷ ಪ್ರತಿ ಹಾಡಿಗೆ ವ್ಯತ್ಯಾಸ ಉಂಟು. ಯಾವುದೇ ಹಾಡನ್ನು ರಿಪೀಟ್ ಮಾಡ್ತಿದ್ದಾರೆ. ಅನೇಕ ಮಂದಿ ವಿದ್ಯಾರ್ಥಿಗಳು ಹಾಡನ್ನು ಸಂಗ್ರಹಿಸಿ ಅದನ್ನು ವಾಟ್ಸಪ್ಪಲ್ಲಿ ಹಾಕಿದ್ದಾರೆ, ಅಲ್ಲಿಯ ವಿದ್ಯಾರ್ಥಿಗಳು. ನಾನು ಯಾಕೆ ಹೇಳಿದೆ ಅಂದರೆ ಅವ್ರ ಹೆಸರಿಗೋಸ್ಕರ ಇಲ್ಲಿ ಕೆಲಸ ಮಾಡಲಿಲ್ಲ. ನೀವು ಬೇಕಾದ್ರೆ ನೋಡಿ, ಎಲ್ಲ ಶಾಲಾ ವಾರ್ಷಿಕೋತ್ಸವ ಆಗಲಿ ಅಥವಾ ಯಾವುದೇ ಕಾರ್ಯಕ್ರಮ, ಸಂಗೀತ ಕಚೇರಿ ಆಗಲಿ, ಅಲ್ಲಿ ಸಂಗೀತ ಉಪಕರಣ ಮಾಡುವವರು ಯಾರಾದರೂ ಮಾಡಿ ಅವ್ರು ಎದುರು ಕೂತ್ಕೊಂಡು ಮಾಡೋದು. ಇವರು ಹಾಗಲ್ಲ, ಎದುರು ವಿದ್ಯಾರ್ಥಿಗಳು ಇಡೋದು, ಅವ್ರು ಹಿಂದೆ ನಿಲ್ಲೋದು. ಎಲ್ಲಿ ಕೂಡ ಹೆಸರಿಗೋಸ್ಕರ ಕೆಲಸ ಮಾಡಲಿಲ್ಲ. ಅವರು ಮಾಡಿದ ಕೆಲಸ ಎಲ್ಲಿ ಕೂಡ ಪ್ರಚಾರಗಳು ಅವರು ಬಯಸಲಿಲ್ಲ. ಆದರೆ ಅದನ್ನು ನೋಡಿದ ಜನ ಅವರು ಗುರುತಿಸಿದ್ದಾರೆ. ಎಲ್ಲಿ ಕೂಡ ಅವ್ರ ಹೆಸರು ಹಾಕಿ ಸುತ್ತಾಡಲಿಲ್ಲ. ಆದರೆ ಈಗ ತೊಕ್ಕೊಟ್ಟು ಬಿಟ್ಟು 20 ವರ್ಷ ಆಯಿತು. ಆದರೂ ಕೂಡ ಅಲ್ಲಿಯ ಜನ, ಇಡೀ ಊರಿನ ಜನ ಅವರನ್ನು ನೆನೆಸ್ತಾರೆ, ಅವರನ್ನು ಗೌರವಿಸ್ತಾರೆ. ಅವರು ಬಂದರೆ ಅವರಿಗೆ ಸಿಗುವ ಗೌರವ, ಅತ್ಯುತ್ತಮದ ಗೌರವ ಸಿಗ್ತದೆ. ಇದೆಲ್ಲ ಅವರ ಕೆಲವು ಸಾಧನೆ ಅಂತ ಹೇಳ್ಬೋದು. ಒಂದು ತಿಂಗಳ ಹಿಂದೆ ನವೆಂಬರ್ 17ಕ್ಕೆ ನಾನು ಪುತ್ತೂರಿಗೆ ಬಂದಿದೆ. ಅವರ ಸ್ವಲ್ಪ ಕೆಲಸ ಬಾಕಿತ್ತು. ಆ ಕೆಲಸ ಮಾಡಿದ ನಂತರ ಅವರು ಹೇಳಿದರು, ನಾಳೆ ನಿಮ್ಮ ಮನೆಗೆ ಬರ್ತೇನೆ 18 ತಾರೀಕಿಗೆ.
ಅದು ಬರೋದು ಬೇಡ ಮಾಸ್ಟ್ರೇ, ನೀವು ಇಲ್ಲೇ ಇರಿ ಅಂತ. ಇಲ್ಲ ಬರ್ತೇನೆ ಅಂತ ಹೇಳಿದ್ರು. ಮತ್ತು ಬೆಳಿಗ್ಗೆ 18ನೇ ತಾರೀಕಿಗೆ ಬೆಳಿಗ್ಗೆ ಫೋನ್ ಬಂತು ನನಗೆ, ನಾನು ಇವತ್ತು ಬರೋದಿಲ್ಲ, ನನಗೆ ದೇವಸ್ಥಾನಕ್ಕೆ ಭೇಟಿ ಕೊಡಲಿಕ್ಕೆ ಉಂಟು, ಹರಕೆ ಎಲ್ಲ ತೀರಿಸ್ಲಿಕ್ಕೆ ಉಂಟು ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದೆ. ಮತ್ತು 19ಗೆ ಬಂದರು ಅವರೆಲ್ಲ ಅವರ ನಮ್ಮ ಹಿಂದಿನ ಶಾಲೆಯದ್ದು, ತೊಕ್ಕುಂಟು ಶಾಲೆಯದ್ದು, ಫಿಲೋಮ ಪ್ರೌಢಶಾಲಾ ಕಾರ್ಯಕ್ರಮಕ್ಕೆ ಮಾತಾಡಿದರು ಮತ್ತು ಹೋದರು. 20ಕ್ಕೆ ಫೋನ್ ಮಾಡಿದರು, 21ಕ್ಕೆ ಫೋನ್ ಮಾಡಿದರು, 22ಕ್ಕೆ ನಾನು ಫೋನ್ ಮಾಡಿ ತೆಗಿಲಿಲ್ಲ. 23ಕ್ಕೆ ಸಂಜೆ ಅವರ ಧರ್ಮಪತ್ನಿ ಫೋನ್ ಬಂತು, ಅವ್ರಿಗೆ ಹುಷಾರಿಲ್ಲ, KMCಗೆ ತಂದಿದ್ದೇವೆ ಅಂತೇಳಿ. ಮತ್ತು ನಾನು ತಕ್ಷಣ ಹೋದೆ, ನಾನು ಮತ್ತು ನನ್ನ ಧರ್ಮಪತ್ನಿ ಹೋದೆವು. ಮಾತಾಡಲಿಲ್ಲ ಆಗ, ಮತ್ತು 2-3 ದಿನ ಮಾತಾಡಲಿಲ್ಲ. ಆದರೆ ಶನಿವಾರ ಮಾತಾಡಿ ಗುರ್ತಿಸಿದವು, ಹೆಡ್ ಮಾಸ್ಟರ್ ಅಲ್ವಾ ಅಂತ ಹೇಳಿದ್ರು. ನನ್ನ ಧರ್ಮಪತ್ನಿಯನ್ನು ಗುರುತಿಸಿದರು. ಮತ್ತು ನೀವು ಎಲ್ಲಿದ್ದೀರಿ ಹೇಳುವಾಗ ಅವರು ಇನ್ನೂ ಕೂಡ ಶಾಲೆಯಲ್ಲೇ ಇದ್ದಾರೆ, ಶಾಲೆಯ ಬಗ್ಗೆ ಉಂಟು. ಮತ್ತು ಅವರನ್ನು ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ನಾವು ಅವರನ್ನು ಶಿಫ್ಟ್ ಮಾಡಿದ್ದೆವು, ಮನೆಯವರನ್ನು ಶಿಫ್ಟ್ ಮಾಡಿಸಿದರು. ತದನಂತರ ಮೊನ್ನೆ ಶುಕ್ರವಾರ ಪುನಃ ಅವರು ಚೆಕಪ್ಗೆ ಬಂದರು. ಆ ದಿನ ಶನಿವಾರ ಮಾತಾಡಿದರು, ಬೆಳಿಗ್ಗೆ ಮಾತಾಡಿ ಒಂದು ಹೇಳುದು ಸ್ಕೂಲ್ ಡೇ ಮಾಡುವ ಅಂತೇಳಿ. ಸ್ಕೂಲ್ ಡೇ ಮಾಡುವ, ಆಯ್ತು ಸರ್ ಅಂತ ಹೇಳಿದ್ರು. ಯಾವಾಗ? ಡಿಸೆಂಬರ್ 20. ಮೊದಲು ಪ್ರೈಮರಿ ಮಾಡುವ ಮತ್ತು ಹೈಸ್ಕೂಲ್ ಮಾಡುವ. ಯಾಕಂದರೆ ಅಲ್ಲಿ ಅವ್ರಿಗೆ ಹಿಂದಿನ ಹೆಚ್ಚಾಗಿ ಸ್ಕೂಲ್ ಡೇ ನಡೆಯುವುದು ಡಿಸೆಂಬರಲ್ಲಿ. ತೊಕ್ಕೊಟ್ಟಲ್ಲಿರುವಾಗ ಮೊದಲು ಪ್ರಾಥಮಿಕ ಶಾಲೆಯ ಸ್ಕೂಲ್ ಡೇ, ತದನಂತರ ನಮ್ಮ ಸ್ಕೂಲ್ ಡೇ ಆಗ್ತಿತ್ತು. ಹಾಗೆ ಅದೇ ಮನಸ್ಸಲ್ಲಿ ಉಂಟು ಅವರಿಗೆ, ಮೊದಲು ಪ್ರೈಮರಿ ಮಾಡುವ, ಆಯಿತು ಪ್ರೈಮರಿಗೆ 2 ದಿನ ಮೊದಲು ಮಾಡುವ, ನಂತರ ನಮ್ಮದು ಮಾಡುವ ಅಂತ ಹೇಳಿದರು. ಆಯಿತು ಅಂತ ಹೇಳಿದೆ. ಮತ್ತು ಅವರು ಪುತ್ತೂರಿಗೆ ಪುನಃ ಇಲ್ಲಿ ಶಿಫ್ಟ್ ಆದರು. ಅದು ಆ ಶನಿವಾರ ಮಾತನಾಡಿದ್ದು ನಾನು. ಸೋಮವಾರ ಬೆಳಿಗ್ಗೆ ಅವರ ಧರ್ಮಪತ್ನಿಯ ಫೋನ್ ಬಂತು, ಅವರು ಸ್ವಲ್ಪ ಸೀರಿಯಸ್ ಆಗಿದ್ದಾರೆ. 2:30ಗೆ ಫೋನ್ ಬಂತು, ಅವರು ನಿಧಾನರಾಗಿ ದೇವರ ಪಾದಕ್ಕೆ ಸೇರಿದ್ದಾರೆ ಅಂತೇಳಿ. ಒಬ್ಬ ಅತ್ಯುತ್ತಮ ಮಿತ್ರವನ್ನು ಕಳ್ಕೊಂಡಾಯಿತು. ಎಂಥ ಕೆಲಸ ಮಾಡಲಿಕ್ಕೆ ಸದಾ ಸಿದ್ಧ, ಜೀವಕ್ಕೆ ಜೀವ ಕೊಡಲಿಕ್ಕೆ ಸಿದ್ಧ, ಯಾರನ್ನೂ ನೋಯಿಸಲಿಲ್ಲ ಅವರು. ಯಾಕಂದರೆ ಅವರಿಂದ ಉಪಯೋಗ ಪಡೆದವರು ನೋಯಿಸಿದರೆ ವಿನಃ ಅವರು ಯಾರಿಗೆ ನೋಯಿಸಲಿಲ್ಲ. ಅವರ ಶತ್ರುವಾದರೂ ಕೂಡ ಅವರು ಪ್ರೀತಿಸಿದ್ದಾರೆ. ಅವರು ಜೀವಂತವಾಗಿ ಇರುವಾಗ ಯಾರಿಗೂ ಕೂಡ ಅವರು ಅನ್ಯಾಯ ಮಾಡಲಿಲ್ಲ. ಏನಾದರೂ ಅವರೇ ಅವರನ್ನು ಸಹಿಸಿದ್ದಾರೆ. ತನ್ನ ಕಷ್ಟ, ತನ್ನ ನೋವನ್ನು ಇತರರನ್ನು ಹಂಚಿಕೊಳ್ಳಲಿಲ್ಲ. ಎಷ್ಟೋ ಬಾರಿ ಅವರ ಮನಸ್ಸನ್ನು ಅರಿಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವರು ಯಾವುದೇ ರೀತಿಯ ಅಂದರೆ ಒಳ್ಳೆ ಮಾತು ಹೇಳ್ತಿದ್ರು, ತನ್ನ ಕಷ್ಟ ಕಾರ್ಪಣ್ಯಗಳನ್ನು ಎಂದೂ ಕೂಡ ಹೇಳಲಿಲ್ಲ. ಆದ ಕಾರಣ ನಿಜವಾಗಿ ಇದು ನಮಗೆ ಅಲ್ಲ, ಇಡೀ ಸಮಾಜಕ್ಕೆ ನಷ್ಟ. ಯಾಕಂದರೆ ತೊಕ್ಕೊಟ್ಟಿನ ವಿದ್ಯಾರ್ಥಿಗಳು ಈಗಲೂ ಕೂಡ ಕಣ್ಣೀರು ಸುರಿಸ್ತಾ ಇದ್ದಾರೆ. ನಮ್ಮ ಅತ್ಯುತ್ತಮವಾದ ಮಾಸ್ಟರ್ ಕಳ್ಕೊಂಡೆವು. ಎಷ್ಟೋ ವಿದ್ಯಾರ್ಥಿಗಳು ತರಬೇತಿ ಕೊಟ್ಟಿದ್ದಾರೆ, ಇಂದು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಕೆಲವರು ಪತ್ರಕರ್ತರಾಗಿದ್ದಾರೆ, ಇನ್ನು ಕೆಲವರು ಕವಿಗಳಾಗಿದ್ದಾರೆ. ಒಬ್ಬ ಲೆಕ್ಚರರ್ ಮೊನ್ನೆ ಒಂದು ಅಕ್ಷರಜಾಲಿ ಅಂತ ಒಳ್ಳೆ ಒಂದು ಕವನ ಬರೆದ, ಸುಮಾರು ಒಂದು 4 ಪುಟದುಂಟು. ಇಡೀ ತೊಕ್ಕೊಟ್ಟಲ್ಲಿ ಅದನ್ನು ಪ್ರಚಾರ ಮಾಡಿದ್ದಾರೆ. ಇವರು ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಅನೇಕ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲ ಧರ್ಮೀಯರು ತೊಕ್ಕೊಟ್ಟಿನಲ್ಲಿ ಅವರು ಗೌರವಿಸ್ತಾರೆ, ಅವರ ಮನೆ ಮಾತಾಗಿದ್ದಾರೆ. ಇಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ನಾವು ಕಳ್ಕೊಂಡದ್ದು ನಮ್ಮ ದೌರ್ಭಾಗ್ಯ ಅಂತ ಹೇಳಬೇಕು. ಅಂತೂ ನಮ್ಮ ಕೈಲೇನಿಲ್ಲ, ಎಲ್ಲ ಭಗವಂತನಿಚ್ಛೆ. ಹುಟ್ಟು ಮತ್ತು ಸಾವು ಅದನ್ನು ಯಾರಿಗೂ ಕೂಡ ನಾವು ಹೇಳಿ ಹುಟ್ಟಿ ಬರೋದಿಲ್ಲ, ಹೋಗುವಾಗ ಹೇಳಿ ಹೋಗುವುದಿಲ್ಲ. ದೇವರು ಎಷ್ಟು ತನಕ ನಮ್ಮ ಇಡ್ತಾರೆ ಅಲ್ಲಿ ತನಕ ಇರ್ತೇವೆ. ಇರುವಾಗ ನಾವು ಇತರರಿಗೆ ಒಳ್ಳೆ ಕೆಲಸ ಮಾಡಬೇಕು, ಯಾಕಂದರೆ ಅವರೇ ಆದರ್ಶ. ನಾವು ಜೀವಿಸುವಾಗ ಯಾರಿಗೂ ಕೂಡ ನಾವು ನೋವು ತರಿಸಬಾರ್ದು, ಹಿಂದಿನ ಮಾತನಾಡಿ ಅವರನ್ನು ನೋಯಿಸಬಾರ್ದು. ಅವರ ಬಗ್ಗೆ ಒಳ್ಳೆಯದಿದ್ದರೂ ಕೂಡ ಸುಮ್ಮನೆ ಕೆಟ್ಟತನ ಮಾತನಾಡಿ ನಾವು ಅಂಥ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತ ಹೇಳುತ್ತಾ ನಾವೆಲ್ಲರೂ ನಿಂತು ಅವರ ದಿವ್ಯಾತ್ಮಕ್ಕೆ ಶಾಂತಿ ಕೊಡಲು ಒಂದು ಮೌನ ಪ್ರಾರ್ಥನೆ ಮಾಡಿ ಮತ್ತು ಅವರ ಕುಟುಂಬದವರಿದ್ದಾರೆ, ಅವರಿಗೆ ಕೂಡ ದೇವರು ಅವರ ನೋವನ್ನು ಸಹಿಸಲು ಶಕ್ತಿ ಕೊಡಲಿ ಮತ್ತು ಅವರ ಮುಂದಿನ ಜೀವನವು ಸುಗಮವಾಗಲೆಂದು ನಾವು ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ನುಡಿ ನಮನ ಕಾರ್ಯಕ್ರಮ ನಡೆಬರಲು ಐದು ಮಾತೆಲ್ಲ ಅವಕಾಶ ಮಾತಾಡೋಣ.